ಮನೆ ಮನೆಗೆ ತೆರಳಿ ಜನರೊಂದಿಗೆ ಮಾತನಾಡುತ್ತಿರುವ ಪೊಲೀಸ್ ಅಧಿಕಾರಿಗಳು, ಅವರಿಗೆ ವಿವಿಧ ಮಾಹಿತಿಯುಳ್ಳ ಕರಪತ್ರಗಳನ್ನು ನೀಡುತ್ತಿರುವ ಪೊಲೀಸ್ ಸಿಬ್ಬಂದಿ, ಪೊಲೀಸರೊಂದಿಗೆ ಮುಕ್ತವಾಗಿ ಚರ್ಚಿಸುತ್ತಿರುವ ಮಕ್ಕಳು ಹಾಗೂ ಸಾರ್ವಜನಿಕರು. ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಇಂದು ಸಾಕ್ಷಿಯಾಗಿದ್ದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ. ರಾಜ್ಯದಲ್ಲಿಯೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಹೊಂದಿರುವ ಗ್ರಾಮ ಅನ್ನೋ ಖ್ಯಾತಿಗೆ ಒಳಗಾಗಿರೋ ಹೆಬ್ಬಳ್ಳಿಯಲ್ಲಿ ಮನೆ ಮನೆಗೆ ಪೊಲೀಸರು ಅನ್ನೋ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಬರೋ ಈ ಗ್ರಾಮಕ್ಕೆ ಭೇಟಿ ನೀಡಿದ ಎಸ್ಪಿ ಗುಂಜನ್ ಆರ್ಯ, ಡಿವೈಎಸ್ಪಿ ವಿನೋದ್ ಮುಕ್ತೇದಾರ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಜನರ ಮನೆಗಳಿಗೆ ಭೇಟಿ ನೀಡಿದರು. ಈ ವೇಳೆ ಪೊಲೀಸರು ಬಗೆ ಬಗೆಯ ಕರಪತ್ರಗಳನ್ನು ನೀಡಿ ಯಾವುದೇ ಕಾರಣಕ್ಕೂ ತಾವು ಸಾರ್ವಜನಿಕರೊಂದಿಗೆ ಇರೋದಾಗಿ ಭರವಸೆ ನೀಡಿದರು. ಸಾಮಾನ್ಯವಾಗಿ ಪೊಲೀಸರೆಂದರೆ ಇಂದಿಗೂ ಜನರಲ್ಲಿ ಭಯದ ಭಾವನೆ ಇದೆ. ಆದ್ದರಿಂದ ಅದನ್ನು ಹೋಗಲಾಡಿಸಲು ಹೊಸ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸಲಾಯಿತು. ಇವತ್ತು ಹೆಬ್ಬಳ್ಳಿ ಗ್ರಾಮದಲ್ಲಿ ನಮ್ಮ ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆಗಿ ನಾವೇ ಧಾರವಾಡ ಜಿಲ್ಲಾ ಪೊಲೀಸಿಂದ ಮನೆ ಮನೆಗೆ ಪೊಲೀಸ್ ಹೊಸದಾಗಿ ಆಚರಣೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪೊಲೀಸ್ ಪ್ರತಿ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಒಂದು ಟ್ರಸ್ಟ್, ಒಂದು ನಂಬಿಕೆ ಡೆವಲಪ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಏನಾದರೂ ಕುಂದುಕೊರತೆ ಇದೆ, ಅದಕ್ಕೋಸ್ಕರ ನಮ್ಮ ಸ್ಟಾಫ್, ಪೊಲೀಸ್ ಸ್ಟಾಫ್ ಮತ್ತು ಅಧಿಕಾರಿಗಳು ಆದಷ್ಟು ಕಾನೂನು ಚೌಕಟ್ಟು ಎಷ್ಟು ಬರುತ್ತೆ ಅಷ್ಟು ಕೆಲಸ ಮಾಡಿ ಅವರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡಿಸ್ತಾರೆ. ಈಗ ಇದರಲ್ಲಿ ಏನೂ ಟೈಮ್ಲೈನ್ ಇಲ್ಲ, ಅವರು ಹೋಗ್ತಾನೂ ಇರ್ತಾರೆ. ಯಾವಾಗ ಅವರು ಕರೆ ಮಾಡಿದರೆ ಅಥವಾ ಪ್ರಥಮ ದೃಷ್ಟಿ ಅವರು ಮನೆ ಮನೆಗೆ ಹೋಗಿ ಒಂದು ಪಾಂಪ್ಲೆಟ್ ಹಚ್ತಾರೆ ಅಥವಾ ಮಾತಾಡ್ಕೊಂಡು ಬಂದ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಡ್ತಾರೆ. ಆವಾಗ ಅವರು ಬರ್ತಾರೆ ಹೋಗ್ತಾರೆ. ಯಾವಾಗ ಈ ಕಡೆ ಬಂದರೆ ಮನೆ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾರೆ. ಹೀಗೆ ಸ್ವಲ್ಪ ರಿಲೇಷನ್ಶಿಪ್ ನಮ್ಮದು ಸಂಬಂಧಿಕರ ಇದ್ದರೆ ಅಥವಾ ನಮ್ಮದು ಏನಾದರೂ ಟ್ರಸ್ಟ್ ಇದ್ದರೆ ಅದು ಡೆವಲಪ್ ಆದಮೇಲೆ ಜನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಥಮ ಜನ ಪೊಲೀಸಿಂದ ಹೆದರ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಖುದ್ದಾಗಿ ಇಲ್ಲಿ ಬಂದು ಎಲ್ಲರಿಗೆ ಮಾತಾಡಿದ್ದೀನಿ. ಈಗ ನಿಧಾನ ನಮಗೆ ಅವರು ಎಲ್ಲ ಮಾಹಿತಿ ತಿಳಿಸ್ತಾರೆ. ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸಂಚಾರ ನಡೆಸಿದ ಪೊಲೀಸರು ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ವೃದ್ಧರನ್ನ ಅವರವರ ಮನೆಯಲ್ಲಿಯೇ ಭೇಟಿಯಾಗಿ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ವಿನೋದ್ ಮುಕ್ತೇದಾರ್, ಧಾರವಾಡ ಗ್ರಾಮೀಣ ಸಿಪಿಐ ಶಿವಾನಂದ್ ಕಮತ್ಗಿ, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು ಭಾಗವಹಿಸಿದ್ದರು. ಈ ವೇಳೆ ಗ್ರಾಮದ ಮುಖಂಡರು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ಎಸ್ಪಿ ಅವರ ಮುಂದೆ ಹೇಳಿದರು. ಇದೇ ಮೊದಲ ಬಾರಿಗೆ ಎಸ್ಪಿ ಗ್ರಾಮದಲ್ಲಿನ ವಿವಿಧ ಮನೆಗಳಿಗೆ ಸ್ವತಃ ಹೋಗಿದ್ದು ಗ್ರಾಮಸ್ಥರಿಗೆ ಸಂತಸವನ್ನು ತಂದಿದೆ ಎಂದರು. ನಮ್ಮೂರಿನಲ್ಲಿ ಈ ಒಂದು ಹೆಬ್ಬಳ್ಳಿ ಅತಿ ದೊಡ್ಡ ಗ್ರಾಮ, ಜಿಲ್ಲೆಯಲ್ಲಿ 32 ಸದಸ್ಯರನ್ನ ಒಳಗೊಂಡಂತ ಗ್ರಾಮ ಪಂಚಾಯತಿ. ಇಲ್ಲಿ ಏನ ಕಾರ್ಯ ಚಟುವಟಿಕೆಗಳು ನಡೀಲಿ, ಆಮೇಲೆ ಕಾರ್ಯಕ್ರಮ ನಡೀಲಿ, ಯಾವತ್ತೂ ಸದಾ ನಮ್ಮ ಜೊತೆಯಾಗಿ ಪೊಲೀಸ್ ಸಿಬ್ಬಂದಿ ಇವತ್ತಿನ ಮಟ್ಟನೂ ಸಹಕಾರದಿಂದ ಅದಾರ. ಆಮ್ಯಾಗ ನಾವು ಹಂಗೆ ಏನಾರ ಊರೊಳಗೆ ಅಹಿತಕರ ಘಟನೆ ನಡಿಬಹುದು ಏನೋ ಅನ್ನುವಂತ ಮುಂಜಾಗ್ರತೆಯಿಂದ ನಾವು ಅವ್ರಿಗೆ ತಿಳಿಸಿದಾಗ ಅವ್ರು ಯಾವಾಗೂ ಸದಾ ನಮ್ಮ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಹಾಗೂ ಹೆಬ್ಬಳ್ಳಿ ಗ್ರಾಮಸ್ಥರ ಪರವಾಗಿ ಈ ಜಾತ್ರೆ ಇರ್ಬೋದು, ಆಮ್ಯಾಗ ಇನ್ನುಳಿದ ಈ ಕಾರ್ಯಕ್ರಮಗಳು ಇರ್ಬೋದು, ಆಮ್ಯಾಗ ಸಿಬ್ಬಂದಿಯನ್ನು ಹೆಚ್ಚಿನ ಒಂದು ವ್ಯವಸ್ಥೆಯನ್ನ ಮುರಿಕೊಟ್ಟು ಯಾವುದೇ ತರ ನಮ್ಮ ಊರು ಈ ವರ್ಷದ ಮಟ್ಟನೂ ನಮ್ಮ ಊರೊಳಗೆ ಯಾವ ತರ ಘಟನೆ ನಡೆದಿಲ್ಲ, ಮುಂದೂ ಕೂಡ ನಡಿಲಂಗ ನಾವು ಕೂಡ ಊರ ಸಹಕಾರ ಜನರಿಂದ ಸಹಕಾರ ತಗೊಂಡು ಇವತ್ತಿನ ಒಂದು ಮನೆ ಕಾರ್ಯಕ್ರಮ ಇವತ್ತ ಬಂದಿದ್ದ ನಮ್ಗೆಲ್ಲರಿಗೂ ಖುಷಿ ಅನಿಸೈತಿ. ಆದ ಕಾರಣ ಈ ಕಾರ್ಯಕ್ರಮವನ್ನ ಯಾವಾಗಿದ್ರು ಜಾಗೃತಿಯಿಂದ ಮುಡಿಸ್ಕೊಂತಾನೆ ಇದ್ದೇವೆ ಪ್ರತಿ ಹಂತದಲ್ಲಿ.